ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7-8-9ನೇ ತಿಂಗಳ ಬಗ್ಗೆ 7-8-9ನೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಗೊಂದಲವನ್ನು ಜನರಿಗೆ ಮಾಡಿದೆ. ಶಾಕಿಂಗ್ ಕೂಡ ಇದೆ. ಯಾಕೆಂದರೆ ಒಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳು ಬಿಡುಗಡೆ ಆಗ್ತಾಯಿದೆ. ಜನರಿಗೆ ಸಾಕಷ್ಟು ಗೊಂದಲ ಆಗ್ತಿದೆ. ಇನ್ನೂ ಕೂಡ 7ನೇ ಕಂತು ಪಡೆಯೋರು ಇದ್ದಾರೆ, 8ನೇ ಕಂತು ಪಡೆಯೋರು ಇದ್ದಾರೆ. ಅದರ ಜೊತೆಗೆ ಈಗ 9ನೇ ಕಂತು ಕೂಡ 19ನೇ ತಾರೀಕು ಏಪ್ರಿಲ್ 19ನೇ ತಾರೀಕು ಬಿಡುಗಡೆ ಆಯಿತು. ಏಪ್ರಿಲ್ 19ಕ್ಕಾಗಿರೋದು ನಿನ್ನೆಯಿಂದ ಸಾಕಷ್ಟು ಜನರಿಗೆ ಜಮಾ ಆಗೋಕ್ಕೆ ಶುರುವಾಗಿದೆ. ನಿನ್ನೆ ಅಂದರೆ 23ನೇ ತಾರೀಕು, ಓಕೆನಾ. ಏಪ್ರಿಲ್ 23ನೇ ತಾರೀಕಿಂದ ಸಾಕಷ್ಟು ಜನರಿಗೆ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ. ನೀವು ಕೂಡ ಯಾರ್ಯಾರಿಗೆ ಜಮಾ ಆಗಿದೆ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಗೈಸ್. ಯಾಕೆಂದರೆ ನಿಮ್ಮ ಜಿಲ್ಲೆ ಸಾಕಷ್ಟು ಜನರು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಜನರು ಕೂಡ ನಮ್ಮ ಒಂದು ವೀಕ್ಷಕರಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಬಂದಿಲ್ಲ ಅಂದರೂ ತಿಳಿಸಿ, ಬಂದಿದೆ ಅಂದರೂ ತಿಳಿಸಿ, ನೋ ಪ್ರಾಬ್ಲಮ್, ಓಕೆನಾ. ಖಂಡಿತವಾಗ್ಲೂ ಯಾರಿಗೆ ಬಂದಿಲ್ಲ ನೀವೇನು ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ. 7ನೇ ಕಂತು ಕೂಡ ಬಂದಿಲ್ಲ ಅಂದರೂ 7-8 ಜೊತೆಗೆ ಸೇರಿ 9ನೇ ಕಂತಿನ ಹಣದ ಜೊತೆಗೆ ಜಮಾ ಆಗುತ್ತೆ. ಯಾವುದೇ ರೀತಿ ವರಿ ಬೇಡ, ಓಕೆನಾ. 8ನೇ ಕಂತು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಜನರಿಗೆ ಇನ್ನೂ ಬಂದಿಲ್ಲ. ಬಟ್ ಯಾಕೆ ಹೀಗಾಗಿದೆ ಅಂದರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇವಲ 3 ನಿಮಿಷ ಅಷ್ಟೇ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀನಿ, ನಾನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದರ ಜೊತೆಯಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಈಗ ನಿಮಗೆ 7ನೇ ಕಂತು ಮಾರ್ಚ್ 23ನೇ ತಾರೀಕು ಬಿಡುಗಡೆ ಆಯಿತು. ಕೆಲವೊಬ್ಬೊಬ್ಬರು ಮಾರ್ಚ್ 23, 27, 26 ಈ ರೀತಿಯಾಗಿ ಬೇರೆ ಬೇರೆ ಡೇಟಲ್ಲಿ ಬಿಡುಗಡೆ ಆಗೋಕ್ಕೆ ಶುರುವಾಯಿತು, ಓಕೆನಾ. 8ನೇ ಕಂತು ನಿಮಗೆ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಯಿತು. ಏಪ್ರಿಲ್ 10ನೇ ತಾರೀಕಿಂದ ಬಿಡುಗಡೆ ಆಗೋಕ್ಕೆ ಶುರುವಾಯಿತು. 9ನೇ ಕಂತು ಏಪ್ರಿಲ್ 19ರಿಂದ ಬಿಡುಗಡೆ ಆಗೋಕ್ಕೆ ಶುರುವಾಯಿತು, ಓಕೆನಾ. ಈ ಒಂದು 20 ದಿನದಲ್ಲಿ 3 ಕಂತುಗಳು ಬಿಡುಗಡೆ ಆಗಿರೋದ್ರಿಂದ ಕೆಲವೊಬ್ಬೊಬ್ರಿಗೆ 7ನೇದು ಬರ್ತಿದೆ, 8ನೇದು ಜಮಾ ಆಗ್ತಾಯಿದೆ. 8 ಕಂತುಗಳು ತೆಗೆದುಕೊಂಡು 9ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಆಮೇಲೆ ಸಾಕಷ್ಟು ಜನರು ಸರ್ ನೀವು 9 ಹೇಳ್ತಾ ಇದ್ದೀರಾ, ನಮಗೆ 8ನೇದೇ ಬಂದಿಲ್ಲ, ನೀವು 9 ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಎಲ್ಲಿ ಜಮಾ ಆಗ್ತಾ ಇಲ್ವಲ್ಲ ಸರ್, ನಮಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ನೀವೇನು ವರಿ ಮಾಡಬೇಡಿ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಆಮೇಲೆ ಬಾಕಿ ಕಂತುಗಳ ಬಗ್ಗೆ ನಿಮಗೆ ಮಾತಾಡಬೇಕು ಅಂದರೆ ಬಾಕಿ ಕಂತುಗಳು ಗೈಸ್ ಇದುವರೆಗೂ ಕೂಡ ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ರಿ, ಈ KYC ಆಗಿರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡಿರೋರಾಗಿರ್ಬೋದು, ಈ KYC ಸಕ್ಸಸ್ಫುಲ್ ಅಂತಿರೋರು, ನೇಮ್ ಮಿಸ್ ಮ್ಯಾಚು, ಆಧಾರ್ ಸೀಡಿಂಗ್ ಬದಲಾವಣೆ ಇವೆಲ್ಲವೂ ಕೂಡ ವೆಯ್ಟ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಹಣ ಜಮಾ ಆಗ್ತಾಯಿದೆ. ಆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ಕೂಡ, ಓಕೆನಾ. ಹಾಗಾಗಿ ನೀವೀಗ ನಾನು ಸ್ಕ್ರೀನಲ್ಲಿ ನೋಡ್ಬೋದು, ನಿಮಗೆ ಇವರಿಗೆ ಜಮಾ ಆಗಿರೋದು 9ನೇ ಕಂತು ಜಮಾ ಆಗಿರೋ ಪ್ರೂಫ್ ಇಲ್ಲಿ ನಿಮಗೆ ತೋರಿಸ್ತೀನಿ. 12-4-2024ಕ್ಕೆ 8ನೇ ಕಂತು ಜಮಾ ಆಗಿತ್ತು. ಇಲ್ಲೂ 12-4-2024 ಇದೆ. ಇಲ್ಲಿ ನೀವು ಗಮನಿಸ್ಬೋದು 29-3ಕ್ಕೆ 7ನೇ ಕಂತು ಜಮಾ ಆಗಿದೆ. 12-4-2024ಕ್ಕೆ 8ನೇ ಕಂತು ಜಮಾ ಆಗಿದೆ. 23-4-2024 9ನೇ ಕಂತು ನಿನ್ನೆ ಜಮಾ ಆಗಿರೋ ಪ್ರೂಫ್ ಇಲ್ಲಿದೆ. ನೀವು ಇನ್ನೊಂದು ಸರಿ ರಿವೈಂಡ್ ಮಾಡಿ ನೋಡಿ. ಬೇಕಾದರೆ ಇದರಲ್ಲಿ ನಿಮಗೆ DBT ಕರ್ನಾಟಕ ಆ್ಯಪಲ್ಲಿ ಇನ್ನೂ 9ನೇದು ಅಪ್ಡೇಟ್ ಆಗಿಲ್ಲ, ಹಾಗಾಗಿ ಅಲ್ಲಿನ್ನೂ ತೋರಿಸ್ತಾ ಇಲ್ಲ. ನೆಟ್ ಬ್ಯಾಂಕಿಂಗಿಂದ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಕಂಪ್ಲೀಟ್ ಡೀಟೇಲ್ಸನ್ನು ವಿತ್ ಪ್ರೂಫ್ ನಿಮಗೆ ತೋರಿಸುವಂಥ ಕೆಲಸ ಮಾಡಿದ್ದೀನಿ. ನಿಮಗೆ ಉದ್ದೇಶಪೂರ್ವಕವಾಗಿ ಹಾಕಬಾರ್ದು ಅಂತ ಏನೂ ಇರಲ್ಲ, ಖಂಡಿತವಾಗ್ಲೂ ಜಮಾ ಮಾಡ್ತಾರೆ. ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೆ ಹಣ ಬರುತ್ತೆ. ಪೆಂಡಿಂಗ್ ಹಣ ಆಗಿರ್ಬೋದು, ಅಥವಾ 8ನೇ 9ನೇ ಕಂತಿನ ಹಣ ಆಗಿರ್ಬೋದು, 7ನೇ ಕಂತಿನ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚಾನಲ್ ನೋಡ್ತಾ ಇರೋರು ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಆಲ್.